श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शौनकोष्टादशश्चेति ज्योतिष्शास्त्रप्रवर्तकाः नमो ऋषिभ्यः नमो महद्भ्यः। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಜೂನ್ ತಿಂಗಳ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಪುನರುಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಅಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ವಿಶೇಷವಾಗಿ ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ತಿಳಿಸ್ಕೊಡ್ತೇನೆ. ಯಾಕಂದರೆ ಕರ್ಕಾಟಕ ರಾಶಿಯವರಿಗೆ ನೋಡಿ, ಗುರುಬಲ ಸ್ವಲ್ಪ ಇತ್ತು, ಆದರೆ ಈಗ ಒಂದು 12ನೇ ರಾಶಿಯಲ್ಲಿದ್ದಾನೆ. ಹಾಗಾಗಿ ಗುರುಬಲ ಸ್ವಲ್ಪ ಕಡಿಮೆಯಾಗಿದೆ. ಹಾಗಾಗಿ ಗುರುವನ್ನು ಬಹಳ ನಂಬಬೇಕು ನೀವು. ಕಷ್ಟ ಆಡೋದಕ್ಕಿಂತ ದೈವಾನುಗ್ರಹ ಇತ್ತು, ಆದರೆ ಈಗ ನಿಮಗೆ ಮನಸ್ಸಿನ ಬಲ ಜಾಸ್ತಿ ಮಾಡಿಕೊಳ್ಬೇಕು. ಸದ್ಯಕ್ಕೇನೋ ಈ ತಿಂಗಳಲ್ಲೇನೋ ಜೂನ್ ತಿಂಗಳಲ್ಲಿ ಶುಕ್ರ ಒಬ್ಬನಿದ್ದಾನೆ. ನಿಮಗೆ ಶುಕ್ರ ತೀರಾ ಕೈ ಬಿಡಲಿಕ್ಕಿಲ್ಲ. ಶುಕ್ರನ ಬಲ ಇದೆ, ಅವನು ಒಂದು ತಿಂಗಳ ಇರ್ತಾನೆ. ಹಾಗಾಗಿ ಆದಷ್ಟು ಪ್ಲ್ಯಾನನ್ನು, ಆದಷ್ಟು ಮನಸ್ಸನ್ನು, ಇದನ್ನೆಲ್ಲ ಸರಿಯಾಗಿ ನೀವು ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ನೋಡೋಣ ಏನೇನು ಅಂಥೇಳಿ ನಾವು ತಿಳ್ಕೊಳ್ಳೋಣ. 2ನೇ ರಾಶಿಯಲ್ಲಿ ಕೂತ್ಕೊಂಡಂತಹ ಕುಜನು ಅಲ್ಲಾಡ್ತಾ ಇರಲಿಲ್ಲ ವ್ಯಾಪಾರ ವ್ಯವಹಾರಗಳು. ಅಂಥದ್ದು 2ನೇ ರಾಶಿಗೆ ಕುಜ ಮತ್ತು ಕೇತು 2ನೇ ರಾಶಿಗೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ರಾಹು, ತೃತೀಯ ಷಷ್ಠ ಅಷ್ಟಮದಲ್ಲಿ ರಾಹು ಬಂದರೂ ಒಳ್ಳೆಯದು. ರಾಹು ನಿಮ್ಗೆ ಬಹಳ ಒಳ್ಳೆಯದು ಮಾಡ್ತಾನೆ ಅಂತೇಳಿ ಹೇಳ್ತಾನೆ. ಇನ್ನು ಅಷ್ಟಮದಲ್ಲಿರುವಂಥ ಶನಿಯನಕ ನವಮಕ್ಕೆ ಹೋಗಿದ್ದಾನೆ. ಶನಿ ಬಹಳ ನಿಮಗೆ ಫೇವರಬಲ್ ಆಗಿದ್ದಾನೆ, ನಿಮ್ಗೆ ಅನುಗ್ರಹ ಮಾಡ್ತಾನೆ. ಶನೀಶ್ವರ ಈ ಕೈ ಬಿಡುವುದಿಲ್ಲ. ಹಾಗಾಗಿ ಒಂದು ಶುಕ್ರ, ಒಂದು ಶನಿ, ಇಂತಹ ಗ್ರಹಗಳೇ ನಿಮ್ಗೆ ಸ್ವಲ್ಪ ಜಾಸ್ತಿ ಅನುಕೂಲ ಮಾಡ್ತಾರೆ ಅನಿಸುತ್ತೆ. ಇನ್ನು ರವಿಯು ಕೂಡ 15ನೇ ತಾರೀಕಿನವರೆಗೆ ವೃಷಭ ರಾಶಿಯಲ್ಲಿ, ಅದರ ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ, ಅನಂತರದಲ್ಲಿ 12ನೇ ರಾಶಿಗೆ ಹೋಗಿಬಿಡ್ತಾನೆ. 12ನೇ ರಾಶಿಯಲ್ಲಿ ಗುರು ವ್ಯಯದಲ್ಲಿ ಕೂತ್ಕೊಂಡಿದ್ದಾನೆ, ಒಂದು ರವಿ ಜೊತೆ ಕೂತ್ಕೊಳ್ತಾನೆ. ಈಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನೋಡಿ. ಈ ತಿಂಗಳು ಅಂತಂದರೆ ನಿಮಗೆ ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸದಲ್ಲಿ ಅಂತಹ ದೊಡ್ಡ ದೊಡ್ಡ ಹಬ್ಬ ಹರಿದಿನಗಳು ಇಲ್ಲದೇ ಇದ್ದರೂ ನಾರ್ಮಲ್ಲಾಗಿ 11ನೇ ತಾರೀಕಿಗೆ ಹುಣ್ಣಿಮೆ ಇದೆ, ಕಾರ ಹುಣ್ಣಿಮೆ ಮತ್ತು ಭೂಮಿ ಹುಣ್ಣಿಮೆ ಅಂತೇಳಿ ಹೇಳ್ತಾರೆ. 14ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಮತ್ತು 21ನೇ ತಾರೀಕಿಗೆ ಬುಧ ಜಯಂತಿ, 22ಕ್ಕೆ ಏಕಾದಶಿ, ಸೋಮ ಪ್ರದೋಷ, ಬುಧಾಯನ ಕಾತ್ಯಾಯನ ಅಮಾವಾಸ್ಯೆ, ಹಾಗೆ 25ನೇ ತಾರೀಕಿಗೆ ಮಣ್ಣಿನ ಅಮಾವಾಸ್ಯೆ, 25, 26 ಅಮಾವಾಸ್ಯೆ ಇದೆ. ಹಾಗೆ 26ನೇ ತಾರೀಕಿಂದನೇ ಪಾಡ್ಯನೂ ಕೂಡ ಆರಂಭ ಆಗಿ ಆಷಾಢ ಮಾಸ ಆರಂಭ ಆಗುತ್ತೆ ನೋಡಿ. ಆಷಾಢ ಮಾಸದಲ್ಲಿ ಮರೆಯದೆ ನೀವು ಈ ಕರ್ಕರಾಶಿಯವರು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ಮಾಡಿಸುವಂಥದ್ದು, ಮತ್ತು ಲಕ್ಷ್ಮೀನಾರಾಯಣ ದೇವರಿಗೆ ನಮಸ್ಕಾರ ಮಾಡುವಂಥದ್ದು, ಮತ್ತು ಮದುವೆ ಆಗದೇ ಇದ್ದಂಥವರು ಜಾಸ್ತಿ ಪ್ರಯತ್ನ ಮಾಡುವಂಥದ್ದು, ಮಹಾಲಕ್ಷ್ಮಿನ ಪೂಜೆ ಮಾಡುವಂಥದ್ದನ್ನು ಮರೆಯದೇ ಮಾಡಿ. ಕರ್ಕಾಟಕ ರಾಶಿಯವರಿಗೆ ಕಿವಿ ಮಾತು. ಯಾಕಂದರೆ ನಿಮಗೆ ಈಗ ಇತ್ತೀಚಿನ ದಿವಸದಲ್ಲಷ್ಟೇ ನೀವು ಆರ್ಥಿಕವಾಗಿ ಏನೋ ಒಂದು ದಾರಿಗೆ ಬರ್ತಾ ಇದ್ದೀರಿ. ಒಂದು ಹಣಕಾಸು ಸಿಕ್ಕಾಕೊಂಡಂಥದ್ದು ಏನೋ ವಾಪಸ್ ಬರುವಂಥದ್ದು ಇರಬಹುದು, ಅಥವಾ ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಯಿಂದ ಹೊರಗಡೆ ಬರ್ತಾ ಇರುವಂಥದ್ದು, ಕೋರ್ಟು ಕಚೇರಿಯ ಸಮಸ್ಯೆಯಿಂದ ಹೊರಗಡೆ ಬರುವಂಥದ್ದು, ಅಥವಾ ಯಾರೋ ಒಬ್ಬರಿಗೆ ಗೌರ್ಮೆಂಟ್ ಕೆಲಸ ಆಗ್ತದೆ ಅಂತೇಳಿ ದುಡ್ಡು ಕೊಟ್ಟು ಹಾಕ್ಕೊಂಡು ಅವ್ರ ಹಿಂದೆ ಓಡಾಡ್ತಾ ಇರುವಂಥದ್ದು. ಹೀಗೆಲ್ಲ ಸಮಸ್ಯೆಗಳಿದ್ದಂಥವರು ಅಲ್ಪ ಸ್ವಲ್ಪ ಹೊರಗಡೆಗೆ ಅಷ್ಟಷ್ಟಾಗಿ ನೀವು ಬರ್ತಾ ಇದ್ದೀರಿ ನೀವು. ಹಾಗಾಗಿ ನೀವು ಆದಷ್ಟು ನೋಡಿ, ಮರ್ಯಾದೆ ಇದ್ದ ಹಾಗೆ 26ನೇ ತಾರೀಕಿಂದ ಆಷಾಢ ಮಾಸ ಶುರುವಾಗುತ್ತೆ. ನೀವೇನಿಲ್ಲ, ಶುಕ್ರವಾರ ಆಷಾಢ ಮಾಸದಲ್ಲಿ 1 ತಿಂಗಳ ಕಾಲ ತಪ್ಪದೇ ಇದ್ದ ಹಾಗೆ ಲಕ್ಷ್ಮೀನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡಿ. ಈ ಆರ್ಥಿಕವಾದಂತಹ ಪರಿಸ್ಥಿತಿ ಹೋಗ್ತಾ ಇದೆ. ಈಗ ತಕ್ಕ ಮಟ್ಟಿಗೆ ಮುಂಚೆ ಹೋಲಿಸ್ಲಿಕ್ಕೆ ಹೋದರೆ ನಿಮ್ಮ ಒಂದು ಆರ್ಥಿಕವಾಗಿ ಪರವಾಗಿಲ್ಲ ಅಂತಿದೆ. ಸೋರ್ಸ್ ಆಫ್ ಇನ್ಕಮ್ ಬರುವಂಥದ್ದು, ಬೇರೆ ಬೇರೆ ದಾರಿಗಳು ಬರುವಂಥದ್ದು ಶುರುವಾಗಿದೆ, ನಡೀತಾ ಇದೆ. ಅದು ಇನ್ನೂ ಮೇಲ್ಮಟ್ಟಕ್ಕೆ ಹೋಗುವಂತಹ ಪರಿಸ್ಥಿತಿ ಆಗಬೇಕು. ಯಾವಾಗೂ ಕೂಡ ಒಂದೇ ಥರ ಇದ್ದರೆ ಆಗಲಿಕ್ಕಿಲ್ಲ. ಅದು ಇನ್ನೂ ಇವತ್ತಿನ ಇನ್ಫ್ಲೇಷನ್ ರೇಟ್ ನೋಡಲಿಕ್ಕೆ ಹೋದರೆ ಭಯವಾಗುತ್ತೆ ನಮಗೆ. ಜೀವನ ಹೇಗೆ ಅಂತೇಳಿ ಆತಂಕ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಆದರೂ ಮನುಷ್ಯ ಪ್ರಯತ್ನ ಮಾಡ್ತಾ ಇರಬೇಕು. ಇದೆಲ್ಲ ದೈವಾನುಗ್ರಹ. ನೋಡೋಣ ಏನು ನಕ್ಷತ್ರ ಪರಿಹಾರಗಳು. ಮತ್ತು ಈ ತಿಂಗಳಲ್ಲಿ ನೋಡಿ 5ನೇ ತಾರೀಕು ಒಂದು ಪ್ರಶಸ್ತವಾಗಿದೆ. ಏನಾದರೂ ದೇವತಾರಾಧನೆಯೋ, ಪೂಜೆ ಪುನಸ್ಕಾರಗಳನ್ನು, ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಈ ತಿಂಗಳು ಬಹಳ ಪ್ರಶಸ್ತವಾಗಿದೆ ಅಂತೇಳಿ ಹೇಳ್ತೇನೆ. ಇನ್ನು ನೋಡೋಣ, 2ನೇ ರಾಶಿಯಲ್ಲಿ ಕುಜ ಇದ್ದಾನೆ. ಹಾಗಾಗಿ ರಾಶಿಯಲ್ಲಿ ಇಷ್ಟು ದಿವಸ ಕೂತ್ಕೊಂಡಿದ್ದ. ಹಾಗಾಗಿ ಭೂಮಿಯಿಂದ ಸ್ವಲ್ಪ ಲಾಭ. ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋ ರಿಯಲ್ ಎಸ್ಟೇಟ್ ಮಾಡುವಂಥ ವ್ಯಕ್ತಿಗಳಿಗಿರಬಹುದು, ಅಥವಾ ಅದರ ಜೊತೆಯಲ್ಲಿ ಏನಾದರೂ ನೀವೇ ಭೂಮಿ ಕೊಂಡ್ಕೊಳ್ಬೇಕು ಹೇಳುವಂಥದ್ದು ಇರಬಹುದು, ಅಥವಾ ಏನೋ ಒಂದು ಧಾರ್ಮಿಕ ಸಂಸ್ಥೆಯನ್ನು, ಅಥವಾ ಒಂದು ಕಲ್ಯಾಣ ಮಂಟಪವನ್ನು, ಅಥವಾ ದೇವಾಲಯವನ್ನು, ಅಥವಾ ಒಂದು ಕಮರ್ಷಿಯಲ್ ಜಾಗವನ್ನು, ಹೀಗೆ ಏನೋ ಒಂದು ಕಟ್ಟಬೇಕು ಅಂಥೇಳಿ ಪ್ರಯತ್ನಗಳಾಗ್ತಾಯಿದ್ರೆ ಅದು ಸ್ವಲ್ಪ ಒಳ್ಳೆಯ ಥರದಲ್ಲಿ ಮುಂದೆ ಹೋಗಬಹುದು.
ಅಥವಾ ನೀರು ತೊಂದರೆ ಆಗಿದೆ, ಒಂದು ಬೋರ್ವೆಲ್ ಹಾಕ್ಸ್ಕೊಳ್ಬೇಕು ಅನ್ನುವಂಥದ್ದು ಇದೆಯೋ, ಅಥವಾ ಎಲ್ಲೋ ಒಂದು ಕಡೆ ದೂರವಾಗಿ ಒಂದು ಶೆಡ್ ಹಾಕಿಟ್ಟಿದ್ದೇನೆ ಅದನ್ನು ರಿಮೂವ್ ಮಾಡಿಬಿಟ್ಟು ಒಂದು ಕ್ಲೀನಾಗಿ ಕಾಂಪೌಂಡ್ ಹಾಕೋಣ ಒಂದು ಜಾಗಕ್ಕೆ ಅಂತಿದೆಯೋ, ಹೀಗೆ ಏನೋ ಒಂದು ಭೂಮಿಯ ಬದಲಾವಣೆ, ಅಥವಾ ಕೇತು ಜೊತೆಗಿದ್ದಾನೆ ಹಾಗಾಗಿ ತಂದೆ ಮುತ್ತಜ್ಜನ ಕಾಲದ ಯಾವುದೋ ಒಂದು ತುದಿ ಭೂಮಿ ಇತ್ತು, ಏನೋ ಒಂದು 2 ಗುಂಟೆ ಇದೆ, ಅದನ್ನು ಸರ್ವೇ ಸ್ಕೆಚ್ ಮಾಡಿಸ್ಬೇಕು ಅಂದರೆ ಅದು ಮುಂದೆ ಹೋಗುವಂಥದ್ದು. ಹೀಗೆ ಆ ದೇವತಾನುಗ್ರಹದಿಂದ ಭೂಮಿಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಬಹುದು ಈ ತಿಂಗಳಲ್ಲಿ ಅಂತೇಳಿ ಹೇಳ್ತೇನೆ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ರಾಹುವಿಂದ ವಿದೇಶದಿಂದ ಈ ತಿಂಗಳಲ್ಲಿ ನಿಮಗೆ ಹಣ ಬರುವಂಥ ಸಾಧ್ಯತೆಗಳು. ವಿದೇಶಕ್ಕೆ ಹೋಗಬೇಕು, ಅಥವಾ ಅಲ್ಲಿ ಕೆಲಸ ಮಾಡಬೇಕು, ಅಥವಾ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಅಥವಾ ಅಲ್ಲೇ ಆನ್ಲೈನ್ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಹೇಳುವಂಥ ವ್ಯಕ್ತಿಗಳು ಸ್ವಲ್ಪ ಅಭಿವೃದ್ಧಿ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮಗೆ. ಮತ್ತು ಕಬ್ಬಿಣವೇ ಮೊದಲಾದಂತಹ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತೇನೋ ಹಳೆ ವಾಹನ ಚೇಂಜ್ ಮಾಡಬೇಕು, ಹೊಸ ವಾಹನ ಖರೀದಿ ಮಾಡಬೇಕು ಅನ್ನೋದು ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ವಾಹನಾದಿಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಒಳ್ಳೆಯದೇ, ಅದೇನು ತಪ್ಪೇನಿಲ್ಲ. ಆದರೆ ಸದ್ಯಕ್ಕೆ ಅಷ್ಟಮ ಶನಿ ಇದ್ದಾಗ ಆಕ್ಸಿಡೆಂಟ್ ಆಯಿತು, ಸಮಸ್ಯೆ ಆಯಿತು, ಚಿಂತೆ ಆಯಿತು. ಆದರೆ ಈಗ ಸ್ವಲ್ಪ ಒಳ್ಳೆಯ ಥರದಲ್ಲಿ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಆ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ ನೀವು, ಆ ಪ್ರಯತ್ನಗಳು ಒಳ್ಳೆಯ ಥರದಲ್ಲಿ ಆಗಬಹುದು. ಅದರ ಜೊತೆಯಲ್ಲಿ ರಾಹು ಇದ್ದದರಿಂದ ಡಿಜಿಟಲ್ ಮಾರ್ಕೆಟಿಂಗ್ ಇರಬಹುದು, ಯೂಟ್ಯೂಬರ್ಸ್ ಇರಬಹುದು, ಅಥವಾ ಮಾಧ್ಯಮ ಕ್ಷೇತ್ರದವರು ಇರಬಹುದು, ಹೀಗೆ ಪತ್ರಿಕೋದ್ಯಮದಲ್ಲಿರುವಂಥದ್ದು, ಕಾನೂನಿನ ತಜ್ಞರಿರಬಹುದು, ಇವರಿಗೆಲ್ಲ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನದಾದಂತಹ ಅವಕಾಶಗಳಾಗುತ್ತದೆ. ಯಾಕಂದರೆ ಶುಕ್ರನ ಪ್ರಭಾವ, ಶುಕ್ರನು ಅನುಗ್ರಹ ಮಾಡ್ತಾನೆ. ಕಾವ್ಯಂ ಕೋಮಲ ವಾಗ್ಮಿಲಾಸ ಮತುಲಂ, ಹೆಚ್ಚಿನದಾಗಿ ಕಾವ್ಯ ಬರೆಯವರಿಗೆ ಹೆಚ್ಚಿನದಾದಂಥ ಲಾಭ ಸಿಗುವಂಥದ್ದು, ಸಂಗೀತ ಹಾಡೋರಿಗೆ ಹೆಚ್ಚಿನದಾದಂಥ ಅವಕಾಶಗಳು ಸಿಗುವಂಥದ್ದು, ಸ್ಟೇಜ್ ಸಿಗುವಂಥದ್ದು, ಮತ್ತು ಪಾಠ ಪ್ರವಚನಗಳನ್ನು ಮಾಡುವಂಥವ್ರಿಗೆ ಹೆಚ್ಚಿನದಾದಂತಹ ಆಸಕ್ತಿ ಅವಕಾಶ ಎರಡೂ ಸಿಗುವಂತಹದ್ದು. ಅದರ ಜೊತೆಯಲ್ಲಿ ವೀಣೆ ನುಡಿಸುವಂಥವರಿಗೆ ತುಂಬ ಚೆನ್ನಾಗಾಗುವಂಥದ್ದು. ಶುಕ್ರ ಬಹಳ ಮನುಷ್ಯನಿಗೆ ಖುಷಿಯಲ್ಲಾಗತ್ತೆ ಅಂದರೆ ಯಾವುದೋ ಒಂದು ಕೇಳುವ ಮಾತ್ರದಿಂದ, ಹೇಳುವ ಮಾತ್ರದಿಂದ. ಕೆಲವೊಂದು ಸಲ ನೋಡಿ, ನೀವು ಒಂದು ಭಾವಗೀತೆ ಭಕ್ತಿಗೀತೆ ಎಲ್ಲ ತುಂಬ ಪ್ರೀತಿಯಿಂದ ಕೇಳ್ತಾ ಇರಿ, ನೀವು ಆ ಮನಸ್ಸಿನ ಏರಿಳಿತಗಳು ಹೇಗಾಗುತ್ತೆ. ಅದಕ್ಕೆ ನಾನು ನೋಡಿಲ್ಲ, ಹೇಳೋದು ಕೇಳಿದ್ದೇನೆ, ಸಂಗೀತ ಈ ರಾಗಗಳಿಂದನೇ ರೋಗಗಳನ್ನು ಚಿಕಿತ್ಸೆ ಕೊಟ್ಟು ಅನೇಕ ತೊಂದರೆಗಳನ್ನೆಲ್ಲ ಪರಿಹಾರ ಮಾಡೋದನ್ನು ಕಂಡು ಹಿಡಿದಿದ್ದಾರಂತೆ. ಹಾಗೆಯೇ ಈ ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮವಾದಂಥದ್ದು. ಈ ಕರ್ಕಾಟಕ ರಾಶಿಯವರ ಮನಸ್ಸು ಕೂಡ ಅಷ್ಟೇ ಬಹಳ ಸೂಕ್ಷ್ಮವಾದಂಥದ್ದು. ಸಹೃದಯದವರು ಹೌದು, ಸೂಕ್ಷ್ಮವಾದಂಥ ವ್ಯಕ್ತಿಗಳು ಹೌದು. ಆದಷ್ಟು ಬೇಗನೆ ಬೇಜಾರು ಕೂಡ ಆಗ್ತೀರಿ, ಬೇಗನೆ ಸಿಟ್ಟು ಕೂಡ ಬರ್ತದೆ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ವಜ್ರದ ಹಾಗೆ ಕಠೋರವಾದಂಥವರು ಕೂಡ ಹೌದು. ಅಶ್ಲೇಷ ನಕ್ಷತ್ರದವರೆಲ್ಲ ಕಠೋರವಾದಂಥ ನಕ್ಷತ್ರ. ಶಠಮರ್ಷಣ, ಶಠ ಅಂದರೆ ಜಾಸ್ತಿ ಕಠೋರವಾದಂಥದ್ದು. ಹಾಗೆ ಮೃದೂನಿ ಕುಸುಮಾದಪಿ, ಎಷ್ಟು ಅಂತಂದರೆ ನೀರು ಅಂತಂದರೆ ಎಷ್ಟು ತಿಳಿ ಇದೆ, ಎಷ್ಟು ಸರಿಯಾಗಿದೆ ನೀರು ನೋಡಲಿಕ್ಕೆ ಒಂದು ಪಾತ್ರೆಯಲ್ಲಿದ್ದರೆ ಅಲ್ವ, ಹಾಗೆ ಅಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳು, ಅಂತಹ ವಿಶ್ವಾಸ ಇರುವಂಥ ಜನ ಸಿಗ್ತಾರೆ ಅಂತ ಹೇಳಲಿಕ್ಕೆ ಇದನ್ನೆಲ್ಲ ನಿಮಗೆ ಹೇಳಿದೆ ನಾನು. ಒಂದು ಸಹೃದಯವಾದಂಥ ವ್ಯಕ್ತಿಗಳು ಈ ತಿಂಗಳಲ್ಲಿ ಸಿಗ್ತಾರೆ. ಯಾಕಂದರೆ ರವಿ ಗುರು ಎಲ್ಲಿ ಸಿಗ್ತಾರೋ ಅಂತಹ ಒಂದು ಸಮಯದಲ್ಲಿ ಒಳ್ಳೆಯ ವ್ಯಕ್ತಿಗಳು ಪರಿಚಯ ಆಗ್ತಾರೆ. ಎಲ್ಲೋ ಒಂದು ಕಡೆ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿರ್ತೀರಿ ನೀವು, ಆದಷ್ಟು 15ನೇ ತಾರೀಕಿನ ಒಳಗಡೆಗೆ ಜೂನಲ್ಲಿ ಪ್ರಯತ್ನ ಮಾಡಿ. ಅನಂತರದಲ್ಲಿ ರವಿ 12ನೇ ರಾಶಿಗೆ ಬರ್ತಾನೆ. ಅಲ್ಲಿವರೆಗೆ ಸ್ವಲ್ಪ ಗೌರ್ಮೆಂಟಿನ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ನಿಮ್ಮ ಜೀವನದಲ್ಲಿ ಏನೋ ಒಂದು ಲಾಭಾಂಶಗಳ ಕಡೆಗೆ ಹೋಗುವಂಥದ್ದು, ಇಲ್ಲ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದನ್ನು ಕೂಡ ಮಾಡಿ. ಅದರಿಂದನೂ ಕೂಡ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು. ಕೃಷಿಕರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳ್ತಾನೆ. ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಬಿಲ್ಡಿಂಗ್ ಕಟ್ಟುವಂಥವರು, ಇಂಜಿನಿಯರ್, ಇಂಥವರಿಗೆಲ್ಲ ಬಹಳ. ಹಾಗಂತೇಳಿ ಜ್ಯೇಷ್ಠ ಮಾಸ ಅಂಥೇಳಿ ನಡೀತಾ ಇದೆ. ಜ್ಯೇಷ್ಠ ಮಾಸ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಅಭಿವೃದ್ಧಿ ಆಗುವಂಥದ್ದು, ಎಲ್ಲೋ ಒಂದು ಕಡೆ ನಿಮಗೆ ಹೆಚ್ಚಿನದಾದಂತಹ ಮನಸ್ಸಿಗೆ ಶಕ್ತಿ ಸಾಮರ್ಥ್ಯಗಳು ತುಂಬುವಂಥದ್ದು. ಮತ್ತು ಇದ್ದಕ್ಕಿದ್ದ ಹಾಗೆ ಆ ಭಗವಂತನೇ ನಿಮ್ಮನ್ನು ಹೆಚ್ಚಿನದಾಗಿ ನೀವು ಏನೇನು ಕೆಲಸ ಮಾಡ್ತೀರೋ ಅದು ಒಳ್ಳೆಯ ಥರದಲ್ಲಿ ಆಗುವಾಗ ಭಗವಂತ ಮಾಡ್ತಾನೆ. ಪುಟ್ಟದಾದಂಥ ಗಿಡ ನೆಟ್ಟರು ಬಹುಬೇಗನೆ ಅದು ಬೆಳೆ ಕೊಡ್ತದೆ ಈ ಸಮಯದಲ್ಲಿ. ಯಾಕಂದರೆ ಶುಕ್ರನು ನಿಮ್ಮನ್ನು ಹೊಳಪನ್ನು, ಪ್ರಚಾರವನ್ನು, ಪ್ರಭೆಯನ್ನು ಶುಕ್ರ ಕೊಡ್ತಾನೆ. ಯಾಕಂದರೆ ಶುಕ್ರನಿಗೆ ನಾವು ಶುಕ್ರ ಯಾವಾಗ ಕುಜನ ಮನೆಯಲ್ಲಿ ಬಂದು, ಕುಜನು 2ನೇ ರಾಶಿಗೆ ಬಂದರೆ ಶುಕ್ರನ ಪರಸ್ಪರ ದೃಷ್ಟಿ ಹೆಚ್ಚಿನದಾದಂಥ ಹೊಳಪು. ಯಾವ ಥರ ಹೊಳಪು ಅಂತಂದರೆ ನಾವು ಸಣ್ಣ ಕೆಲಸ ಮಾಡ್ತಿರ್ತೀವಿ, ಅದೇ ಬಹಳ ದೊಡ್ಡದಾಗಿ ಆಗಿ ಹೋಗ್ತದೆ. ಹಾಗಾಗಿ ಇವತ್ತು ನೋಡಿ, ಯಾವುದೋ ಒಂದು ಸಣ್ಣ ಸಣ್ಣ ವೀಡಿಯೋ ಹಾಕಿದ್ರೂ ಕೂಡ 10,000 20,000 ವ್ಯೂಸ್ ಆಗುತ್ತೆ. ಯಾಕಂದರೆ ಆ ಶುಕ್ರನ ಪ್ರಭಾವ ಹೇಳುವಂಥದ್ದು ಆ ಥರ ಆಗ್ತದೆ. ಹಾಗಾಗಿ ಶುಕ್ರನೇ ನಿಮ್ಗೆ ಒಳ್ಳೆಯದು ಕೊಡ್ತಾನೆ. ವಸ್ತ್ರ ವ್ಯಾಪಾರ ವ್ಯವಹಾರ ಮಾಡೋವರಿಗೂ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತಾನೆ. ಮತ್ತು ಶುಕ್ರನ ದಶೆಯಿಂದ ಈ ತಿಂಗಳಲ್ಲಿ ನೀವು ಏನೋ ಒಂದು ನೂತನವಾದಂಥ ವಸ್ತ್ರ ಖರೀದಿ ಮಾಡುವಂಥದ್ದು ಅಥವಾ ಕೊಡುವಂತಹದ್ದು, ಇದನ್ನು ಕೂಡ ಈ ತಿಂಗಳಲ್ಲಿ ಮಾಡ್ತೀರಿ. ಅದರ ಜೊತೆಯಲ್ಲಿ ಗುರು ಸ್ವಲ್ಪ ವ್ಯಯದಲ್ಲಿದ್ದಾನೆ. ಗುರು ನಾಮಸ್ಮರಣೆಯನ್ನು ಮಾಡ್ತಾ
ಸದಾಕಾಲ ಒಳ್ಳೆಯದನ್ನು ಚಿಂತನೆ ಮಾಡ್ತಾ ಒಂದು ಸಣ್ಣ ಕೆಲಸಗಳನ್ನು ಪಾರ್ಟ್ ಟೈಮ್ ಕೆಲಸಗಳನ್ನು ಬಹಳ ಜನ ಶುರು ಮಾಡಿದ್ದೀರಿ ಈ ರಾಶಿಯವರು. ಅಂಥವರು ಆರಂಭ ಮಾಡಿ ನಡೆಸಿ. ಯಾಕಂದರೆ ಶನಿಯ ಬಲ ಮತ್ತು ಶುಕ್ರನ ಬಲ ನಿಮಗೆ ಸ್ವಲ್ಪ ಅನುಕೂಲ ಕೊಡುವಂಥದ್ದು. ಶನಿವಾರ, ಶುಕ್ರವಾರ ಮತ್ತು ಭಾನುವಾರ ಇವೆಲ್ಲ ನಿಮಗೆ ಈ ಒಂದು ತಿಂಗಳಲ್ಲಿ, ಈ ವಾರದಲ್ಲಿ ಸ್ವಲ್ಪ ಏನೋ ಒಂದು ಮನಸ್ಸಿನಲ್ಲಿ ಬಿಸ್ನೆಸ್ ಕಡೆ ಹೋಗುವಂಥದ್ದು, ಯಾರೋ ಒಂದು ಪರಿಚಯ ಆಗಿ ಅವರಿಂದ ಒಳ್ಳೆಯದಾಗುವಂಥದ್ದು, ಅಥವಾ 10-15 ವರ್ಷದ ಹಿಂದೆ ಇದ್ದಂತಹ ವ್ಯಕ್ತಿಗಳು, ಹೇಳಿದಲ್ಲ ನೀರಿನ ಹಾಗೆ ಸಹೃದಯವಾದಂಥ ಮುಗ್ಧವಾದಂಥ ವ್ಯಕ್ತಿಗಳು, ಒಳ್ಳೆ ಬಿಸ್ನೆಸ್ ಮ್ಯಾನರು ನಿಮಗೆ ಸ್ನೇಹಿತರಾಗುವಂತಹದ್ದು, ಇದನ್ನೆಲ್ಲ ಭಗವಂತ ನಿಮಗೆ ಕೊಡ್ತಾನೆ. ಒಂದು 5-6 ವಿಷಯಕ್ಕೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಒಂದನೇದಾಗಿ ಮಾತಿನ ವಿಷಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ನಿಮ್ಮ ಹತ್ತಿರದ ಕುಟುಂಬದ ವ್ಯಕ್ತಿಗಳ ವಿಷಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗುವ ಸಾಧ್ಯತೆಗಳಿದೆ, ಹಾಗಾಗಿ ಒಂಚೂರು ಜಾಗ್ರತೆ ವಹಿಸ್ಕೊಳ್ಳಿ. ಮೂರನೇದಾಗಿ ವಿವಾಹದ ವಿಷಯದಲ್ಲಿ ನಿಮಗೆ ಆಗದೇ ಇದ್ದವರು ಈ ರಾಶಿಯವರು ಪ್ರಯತ್ನವನ್ನು ಮಾಡಿ, ಆದರೆ ಇನ್ನೊಬ್ಬರಿಗೆ ಸ್ವಲ್ಪ ಹೇಳುವಾಗ ಸ್ವಲ್ಪ ನೋಡ್ಕೊಂಡು ಹೇಳಿ. ಯಾಕಂದರೆ ಏನಾಗುತ್ತೆ, ಕೆಲವೊಂದು ಸಲ ಒಳ್ಳೆಯದು ಹೇಳಿದ್ರೂ ಕಷ್ಟವೇ, ಕೆಟ್ಟದ್ದು ಹೇಳಿದ್ರೂ ಕಷ್ಟವೇ, ಹಾಗಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ನಬ್ರೂಜಾತ್ ಸತ್ಯಮ ಪ್ರಿಯಂ ಅಂತ ಒಂದು ಕಡೆ ಸುಭಾಷಿತ ಹೇಳ್ತದೆ. ಹಾಗಾಗಿ ಎಷ್ಟಕ್ಕೆ ಹೇಗೆ ಯೋಚನೆ ಮಾಡಬೇಕು ಹಾಗೆ ಯೋಚನೆ ಮಾಡಬೇಕು. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಮನೆ ಸುತ್ತಮುತ್ತಲೂ ಸಣ್ಣ ಪುಟ್ಟ ಹಾವು, ಪ್ರಾಣಿಗಳು, ಪಕ್ಷಿಗಳು ಇಂಥದ್ದಿಂದ ಸ್ವಲ್ಪ ತೊಂದರೆಗಳು, ಕಿರಿಕಿರಿಗಳು ಬರುವಂಥ ಸಾಧ್ಯತೆಗಳಿದೆ. ಎಲ್ಲೋ ನೀವು ಕೃಷಿ ಜಮೀನಲ್ಲಿದ್ದೀರಿ ಅಂದರೆ ಸುತ್ತಲೂ ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಸ್ವಲ್ಪ ಆಶ್ಲೇಷ ನಕ್ಷತ್ರದವರು ಸ್ವಲ್ಪ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತೇನೆ. ಐದನೇದಾಗಿ ಹಣಕಾಸನ್ನು ಸ್ವಲ್ಪ ಕಳ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಒಂದು ನೀವೇ ಮರ್ತೇಲೋ ಕಳ್ಕೊಳ್ಳುವಂಥದ್ದು, ಅಥವಾ ವಸ್ತುವನ್ನು ಕಳ್ಕೊಳ್ಳುವಂಥದ್ದು. ಹೀಗೆ ಇದು 5 ವಿಷಯದಲ್ಲಿ ಒತ್ತಿ ಜಾಗ್ರತೆ ಹೇಳ್ತೇನೆ. ಇನ್ನು ಮಿಕ್ಕಿರುವಂಥದ್ದೆಲ್ಲ ಭಗವಂತ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ದೈವಾನುಗ್ರಹ ನಿಮಗೆ ಇದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನು? ಒಂದನೇದು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮನಾಮ ಸ್ಮರಣೆ. ಇನ್ನು ಪುಷ್ಯ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುನಾಮ ಸ್ಮರಣೆ ಮಾಡಿ, ಮರಿಬೇಡಿ. ನೀವು ಎಷ್ಟಾಗುತ್ತೋ ಅಷ್ಟು ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಯಾಕಂದರೆ ಗುರುಬಲ ಇಲ್ಲ ನಿಮಗೆ, ಹಾಗಾಗಿ ಬಹಳ ಒದ್ದಾಟ, ಚಿಂತೆ ಇತ್ಯಾದಿಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಹಾಗೆ ಗುರುವನ್ನು ನಾಮಸ್ಮರಣೆ, ನೀವು ಯಾವ ಗುರುಗಳನ್ನು ನಂಬ್ತಿರುವಂಥ ಗುರುಗಳನ್ನೇ ಧ್ಯಾನ ಮಾಡಿ. ಇನ್ನು ಆಶ್ಲೇಷ ನಕ್ಷತ್ರದವರು ತಪ್ಪದೇ ಇದ್ದ ಹಾಗೆ ನೋಡಿ, ಹೇಗಿದ್ರು 26ನೇ ತಾರೀಕಿಂದ ನಿಮಗೆ ಲಕ್ಷ್ಮೀ ಪೂಜೆ ಮಾಡುವಂಥ ಆಷಾಢ ಮಾಸ ಇರುತ್ತೆ. ಹಾಗಾಗಿ ಆ ಮಹಾಲಕ್ಷ್ಮಿಯನ್ನು, ಲಕ್ಷ್ಮೀನಾರಾಯಣ ದೇವರನ್ನೇ ಪ್ರಾರ್ಥನೆ ಮಾಡ್ಕೊಂಬಿಡಿ. ಲಕ್ಷ್ಮೀನಾರಾಯಣನನ್ನು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡಿ. ಎದ್ದ ತಕ್ಷಣವೇ ಸಮುದ್ರವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂಥೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀನಾರಾಯಣ ದೇವರನ್ನು ಕೂಡ ಉದ್ಯದಾದಿತ ಸಂಕಾಶಂ ಪೀತವಾಸ ಸಮಚ್ಯುತಂ ಶಂಖಚಕ್ರ ಗದಾಪಾಣಿಂ ಧ್ಯಾಯೇ ಲಕ್ಷ್ಮೀ ಪತಿಂ ಹರಿಂ ಅಂಥೇಳಿ ಆ ನಾರಾಯಣನನ್ನು, ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾಕಂದರೆ ನಿಮಗೆ ಆ ಲಕ್ಷ್ಮೀ ಪ್ರಾಪ್ತಿ ಅಥವಾ ಒಂದು ಯೋಗ್ಯತೆ ಎರಡೂ ಕೂಡ ಹೆಚ್ಚಿನದಾಗಿ ಬರಬೇಕು ಅಂತ ಲಕ್ಷ್ಮೀನಾರಾಯಣ ದೇವರನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು. ಅಂಥ ಉಪಾಸನೆ ಮಾಡ್ತಾ ನೀವು ಪ್ರಯತ್ನಗಳನ್ನು ಮಾಡ್ತಾ ಇರಿ. ಈ ತಿಂಗಳಲ್ಲಿ ಆದಷ್ಟು ಜಾಗ್ರತೆಯಿಂದ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಮಿಕ್ಕಿರುವಂಥದ್ದೆಲ್ಲ ದೈವಾನುಗ್ರಹದ ಮೇಲೆ ಹಾಕೋಣ. ಭಗವಂತನು ಶುಭ ಮಾಡಲಿ. ಯಾರು ಲೈಕ್ ಮಾಡಿಲ್ಲ ಅಂತವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ, ಸಿಗೋಣ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.